ಅಂದ್ಕೊಂಡು ನಾನು ನಾಳೆಗೆ ಫ್ರೀ ಇರುತ್ತೆ ಅಂತ ಅಂದ್ಕೊಂಡಲ್ಲ, ಅದು ರಾಂಗ್ ಆಯಿತು. ಆ್ಯಕ್ಚುಲಿ ತಿಮ್ಮಪ್ಪಂಗೆ ಯಾವತ್ತೂ ರಶ್ಶೇ ಇರುತ್ತೆ, ಯಾವತ್ತೂ ಅವ್ರ ದರ್ಶನ ಮಾಡಬೇಕು ಅಂತ, ಅವ್ರು ಯಾವತ್ತೂ ದರ್ಶನ ಕೊಡಬೇಕು ಅಂತ ಅನ್ಕೊತಾರೆ. ಅವ್ರು ಮಾತ್ರ ಖಂಡಿತವಾಗ್ಲೂ ಅವ್ರು ಮಾತ್ರ ಸಾಧ್ಯ ಆಗಿರುತ್ತೆ. ಇಲ್ಲ ಅಂತಂದರೆ ಎಲ್ರಿಗೂ ದೇವರಾಣೆಗೂ ದರ್ಶನ ಅಂತೂ ಸಿಗಲ್ಲ. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ದ ಒಂದು ಬ್ಲಾಗನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ಬೆಳಗ್ಗೆ 7:50 ಕರೆಕ್ಟಾಗಿ 7:50 ಆಗ್ತಾಯಿದೆ. ನಾವು ಆಲ್ರೆಡಿ ಮನೇನ ಬಿಟ್ಟು ಒಂದು 40 ಮಿನಿಟ್ಸ್ ಆಯಿತು. ಸೊ ಇವಾಗ ಅನಿಲ್ ಕುಂಬ್ಳೆ ಸರ್ಕಲ್ ಇದೆಯಲ್ಲ, ಅಲ್ಲಿ ಇದ್ದೀವಿ. ಈಗ ನಾವು ಹೊರಟಿರುವಂಥದ್ದು ತಿರುಪತಿಗೆ. ತಿರುಮಲ ನಮ್ಮ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾವು ಹೊರಟಿದ್ದೀವಿ. ಸೊ ನಾವು ಈ ಒಂದು ಬುಕ್ಕಿಂಗನ್ನ ಮಾಡಿಕೊಂಡು, ಇದು ಒಂದು ಸ್ಪೆಷಲ್ ಎಂಟ್ರಿ ದರ್ಶನದಾಗಿರುತ್ತೆ. ಇದು 3 months ಬಿಫೋರೇ ನಾವು ಇದನ್ನ ಬುಕ್ಕಿಂಗ್ ಮಾಡ್ಕೋಬೇಕು. ಬಿಸಿಲು ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಇವಾಗ. ಸೊ ಇಲ್ಲಿವರೆಗೆ ಸ್ವಲ್ಪ ಕೂಲಾಗಿತ್ತು, ಒಂಚೂರು ಬಿಸಿಲು ಸ್ಟಾರ್ಟ್ ಆದಂಗೆ ಆಗ್ತಾ ಇದೆ, ಅದಕ್ಕೆ ಇಲ್ಲೆಲ್ಲ ಬಿಸಿಲು. ಸೊ ಇದು ನಾವು ಬುಕ್ ಮಾಡಿರುವಂಥದ್ದು ಸ್ಪೆಷಲ್ ಎಂಟ್ರಿ ದರ್ಶನ. ಅಪ್ಪ ಸಿಗ್ನಲ್ ಬಿಡ್ತು ಅಂತ ಅನ್ಸುತ್ತೆ. ಆಂಬ್ಯುಲೆನ್ಸಿಗ ಸಾರಿ ಪಾಪ, ಆಂಬ್ಯುಲೆನ್ಸಿಗೆ ದಾರಿ ಬೇಕಾಗಿದೆ. ಸೊ ಹಾಗಾಗಿ ಎಲ್ಲರೂ ಸೈಡ್ ಮಾಡ್ಕೊಡ್ತಾ ಇದ್ದಾರೆ. ಅದಕ್ಕೆ ಎಷ್ಟೊಂದು ಸೌಂಡ್ ಬರ್ತಾ ಇದೆ, ಎಲ್ಲರೂ ಹಾರ್ನ್ ಮಾಡ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ಬರ್ತಾ ಇದ್ರು. ಸೊ ಯಾರಿದ್ದಾರೆ ಆಂಬ್ಯುಲೆನ್ಸ್ ಅಲ್ಲಿ, ಅವ್ರಿಗೆ ಒಳ್ಳೇದಾಗ್ಲಪ್ಪ, ಆದಷ್ಟು ಬೇಗ ಯಾವ್ದಾದ್ರು ಒಳ್ಳೆ ಹಾಸ್ಪಿಟಲ್ ಸಿಕ್ಕಿ ಬೇಗ ಒಳ್ಳೇದಾಗ್ಲಿ. ಸೊ ಇದು ಒಂದು ಸ್ಪೆಷಲ್ ಎಂಟ್ರಿ ದರ್ಶನದ ಆಗಿರುತ್ತೆ. ಸೊ ನಾವು 3 months ಬಿಫೋರೇ ದರ್ಶನಕ್ಕೆ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಆ ದರ್ಶನದ ಬುಕ್ಕಿಂಗು ಸಿಗ್ತಾ ಇರ್ಲಿಲ್ಲ, ತುಂಬಾ 2-3 ತಿಂಗಳು ಮೇಲೆ ಟ್ರೈ ಮಾಡಿದ್ದೆ. ಸೊ ಸಿಗ್ತಾ ಇರ್ಲಿಲ್ಲ ದರ್ಶನದ. ಈಗ ಏನೋ ಗೊತ್ತಿಲ್ಲ, ತುಂಬಾ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಅವತ್ತು ಎಷ್ಟು ಬೇಗ ಬುಕ್ಕಿಂಗ್ ಸಿಕ್ತು ಅಂತ ಹೇಳಿದ್ರೆ ಸಖತ್. ನಾವು ಕಾನ್ಫಿಡೆನ್ಸ್ ಅಂತೂ ಇರ್ಲಿಲ್ಲ, ಯಾಕೆಂದ್ರೆ ಲಾಸ್ಟ್ 3-4 months ಇಂದ ಬುಕ್ ಮಾಡ್ತಾ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು. ನೋಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಟ್ರೈ ಮಾಡಿದ್ದಷ್ಟೇ ನಾನು. ಸೊ ಹಾಗಾಗಿ ಬುಕ್ಕಿಂಗ್ ಸಿಕ್ತು, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನನಗೆ. ನವೆಂಬರಲ್ಲಿ ನಾವು ಬುಕ್ ಮಾಡಿದ್ರೆ ನಮ್ಗೆ ಫೆಬ್ರವರಿಗೆ ದರ್ಶನ ಇದು ಸಿಗುತ್ತೆ ನಮ್ಗೆ. ಸೊ ಹಾಗಾಗಿ ಇವತ್ತು ನಮ್ಗೆ ದರ್ಶನ ಸಿಕ್ಕಿತ್ತು. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಕೂಡ ಆಗಿದೆ, ಹಾಗಾಗಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಶನಿವಾರ ತಿರುಪತಿ, ಹೌದು. ಸೊ ಅವತ್ತು ನಮ್ಗೆ ದರ್ಶನ ಸಿಕ್ಕಿರೋದು ತುಂಬಾನೇ ಖುಷಿ ಇದೆ ನಮ್ಗೆ. ಸೊ ಹಾಗಾಗಿ ನಾವಿವಾಗ ಹೊರಡ್ತಾ ಇದೀವಿ. 4 o'clock ಇರೋದು ದರ್ಶನ. ಸೊ ಅಷ್ಟೊತ್ತಿಗೆ ನಾವು ಆರಾಮಾಗಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಆದ್ರೂ ಬೇಗನೆ ಬಿಟ್ಟಿದೀವಿ. ಸೊ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಚಂದು. ಸೊ ಇವಾಗ ನಾವು ದೇವರ ದರ್ಶನಕ್ಕೆ ಹೊರಟಿರುವಂತದ್ದು. ಆನ್ ದಿ ವೇ ನಾವ್ ಇವಾಗ ಹೋಗ್ತಾ ಇದ್ವಿ. ನೋಡಿ, ಅವರಿಬ್ರು ಮಲ್ಕೊಂಡಿದ್ದಾರೆ, ಕಾಣಿಸಿದ್ಯಾ? ಹಿಂದಗಡೆ ಇಬ್ರು ಆರಾಮಾಗಿ ಮಲ್ಕೊಂಡಿದ್ದಾರೆ. ಬೆಳಗ್ಗೆ ಬೇಗ ಎದ್ದಿರ್ತಾರಲ್ಲ, ಸೊ ಸ್ವಲ್ಪ ನಿದ್ದೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಮಲಗಿಸಿದ್ದೇನೆ. ಇನ್ನೊಂದು 2 hours ಬ್ರೇಕ್ಫಾಸ್ಟ್ಗೆ ಏನಾದ್ರು ಹೇಳ್ತೀವಲ್ಲ, ಸೊ ಆ ಟೈಮಲ್ಲಿ ಎಬ್ಬರಿಸ್ಬಿಟ್ಟು ಅವ್ರನ್ನ ಇದು ಮಾಡ್ಬೇಕು. ಸೊ ಜರ್ನಿ ಅಂತಂದಾಗ ಇವ್ರು ಯಾವಾಗ್ಲೂ ನಿದ್ದೆನೆ ಮಾಡ್ಕೊಂಡು ಬರೋದಾಗಿರುತ್ತೆ. ಇದು ಅಲ್ಲಿಗೆ ದರ್ಶನಕ್ಕೆ ಹೋಗೋಣ. ದರ್ಶನ ನಮ್ಗೆ ಎಷ್ಟೊತ್ತಿಗಾಗತ್ತೆ, ಯಾವ ತರ ಇರುತ್ತೆ ಅಂತ ಅನ್ನೋದನ್ನ ನಾನು ಇನ್ಫಾರ್ಮ್ ಮಾಡ್ತೇನೆ. ಟ್ರಾಫಿಕ್, ಎಷ್ಟು ಟ್ರಾಫಿಕ್ ಇದೆ ನೋಡಿ, ಆ ಕಡೆಯಿಂದ ಬರ್ತಾ ಇರುವಂತ ವೆಹಿಕಲ್ಸ್ಗಳು. 7 ಕಲ್ಬಿಟ್ಟಿಲ್ಲ, ಈಗ ಕೇರ್ಪುರ ಬಿಡೋಕ್ಕೆ 1 hour ಬೇಕು. 8 ಕಲ್ ಬಿಡ್ತೀವಿ. ಅದೇ ನಾವೇನಾದ್ರೂ 8 ಕಲ್ಗೆ ಕೆಂಗೇರಿ ಬಿಟ್ಟರೆ ಕೇರ್ಪುರ ಬಿಡೋಕ್ಕೆ 10 ಕಲ್ ಆಗುತ್ತೆ. 2 hour. ಅಷ್ಟೊಂದು ಟ್ರಾಫಿಕ್ ಜಾಸ್ತಿ ಆಗಿದೆ. 2 hours ಆಗುತ್ತೆ. ಈಗ ಅರ್ಲಿ ಆಗಿರೋದಕ್ಕೆ 1 hour. ಓಕೆ, 8 ಗಂಟೆ ಮೇಲೆ ಬಿಟ್ಟರೆ ಅದೇ ಇವಾಗ ನಮ್ಗೆ ಸಿಕ್ಕಿದ್ದು ಒಂದು 2-3 ಸಿಗ್ನಲ್ಗಳೇನೋ ಸಿಕ್ತು ಅಷ್ಟೇ. ಟ್ರಾಫಿಕ್ ಕಮ್ಮಿ ಇದೆ ಇವಾಗ. ಇನ್ನು 1 hour ಆಯಿತು ಅಂದರೆ 8 ಕಲ್ಗೆ ಕೆಂಗೇರಿ ಬಿಟ್ಟರೆ 10 ಕಲ್ ಮೇಲೆ ಆಗುತ್ತೆ ನಾವು ಕೇರ್ಪುರ ಬಿಡೋದು. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಡುತ್ತೆ. ಇನ್ ಕೇಸ್ ಏನು ಬೇಗನೆ ಇನ್ನೂ ಅರ್ಲಿ ಆಗಿಬಿಟ್ಟಿದ್ರೆ 45 ಮಿನಿಟ್ಸ್ಗೆಲ್ಲ ಸಿಟಿಯನ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಇದೊಂದು ಟೋಲ್ ಮುಗಿತಂತಂದ್ರೆ ನೆಕ್ಸ್ಟ್ ನಮಗೆ ಕೋಲಾರ ರೋಡ್ ಸಿಗುತ್ತೆ.
ಹೋಗ್ತಿದ್ದೀವಿ ಬಂಗಾರೆ? ಚಿನೆ ಹಿಂದೆ ಮಲ್ಕೊಂಡಿದ್ದಲ್ಲ, ಯಾಕೆ ಬಂದಿದ್ದು ಇಲ್ಲಿಗೆ? ನಿದ್ದೆ ಮಾಡೋಕ್ಕಾಗ್ಲಿಲ್ವಾ? ಯಾಕಾಗಿಲ್ಲ? ಯಾಕವಾಗಿಲ್ಲ? ಬಿಸಿಲಾಗೋಯ್ತಾ? ಬಿಸಿಲು ಇಲ್ಲಿ ನಮಗೆ ಗ್ಲಾಸ್ ಹಾಕೊಂಡಿದ್ದು ಕಂಡ್ಬಿಡ್ತಲ್ವಲ್ಲ ಚಿನ್ನಿ ನೀನು? ಎಂಟೂವರೆ 8:45 ಇಷ್ಟೊಂದು ಬಿಸಿಲಾದ್ರೆ ಚಂಡು ಎಷ್ಟು ಬಿಸಿಲಾಯ್ತು ಯಪ್ಪ. ಹಂಗಾದ್ರೆ ತುಂಬಾ ಬಿಸಿಲಿದೆ. ಕ್ರೀಮ್ ಹಾಕಿದ್ದು ಸೊಳ್ಳೆ ಹೋಯ್ತು, ಈಗ ಕ್ರೀಮು ಹೋಯ್ತು. ಆಯ್ತಾ ನಿದ್ದೆ? 1 ಅವರ್ ನಿದ್ದೆ ಮಾಡ್ಬಿಟ್ರೆ ನೀವು? ನಾವು ಮನೆಯಿಂದ ಇಲ್ಲಿ ಬರೋಷ್ಟೊತ್ತಾಗಲೇ ಬಂದಿದ್ದೇನೆ. ಅವರಿಂದ ಮನೆಯಿಂದ ಅವರು ಎದ್ದೇಳಲ್ಲ, ಫುಲ್ಲು ಜರ್ನಿ ಮುಗಿಯೋವರೆಗೂ ಬೇಡ ಎದ್ದೇಳಲ್ಲ, ಅಷ್ಟು ನಿದ್ದೆ ಮಾಡ್ತಾರೆ. ನಾವೇ ಎದುರಿಸಿದ್ರು ಎಲ್ಲಿದ್ದೀನಿ ಇಡೀ ಪ್ರಪಂಚದಲ್ಲಿ, ಇಲ್ಲಿದ್ದೀನ ಅಲ್ಲಿದ್ದೀನ ಎಲ್ಲಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗುವಷ್ಟೊತ್ತಿಗೆ ಸ್ವಲ್ಪ ಎದ್ದು ಸ್ವಲ್ಪ ಟೈಮ್ ಅವ್ರು ಹಂಗೇನೆ. ಯಾವ ಜರ್ನಿನಲ್ಲಿ ಹೋದ್ರು ಕೂಡ ಯಾವುದೇ ಇದಕ್ಕೆ ಹೋದ್ರು ಕಾರಲ್ಲಿ ಮಾತ್ರ ಅವರು ಮನೇಲಿ ಮಲಗಿದ ಥರ ಮಲ್ಕೊಂಡಿರ್ತಾರೆ. ಇವ್ರಿಗೆ ಎದ್ದೆ ನಮ್ಗೊಂಚೂರು ಡಿಸ್ಟರ್ಬ್ ಮಾಡೋಣ ಅಂತ ಅಂದ್ಕೊಂಡು ಇವ್ರು ಬರ್ತಾರೆ. ಅಲ್ಲ ಚಿನ್ನ, ಏನೋ ಡಿಸ್ಟರ್ಬ್ ಮಾಡ್ತೀಯ ನಮಗೆ? ಆಯ್ತಾ ನಿದ್ರೆ? ಆಯ್ತಾ ಫುಲ್ಲು? 9 ಗಂಟೆಗೆ ಎದ್ದಿದ್ಯಾ? ಅಯ್ಯೋ ಏನಾಯ್ತಮ್ಮ? ಚಿ 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 ಚಿ. ಕೋಲಾರ್ ಇನ್ನು 6 ಕಿಲೋಮೀಟರ್ ಇದೆ. ಇದ್ದಾನೆ ಬಂಗಾರಿ ಚಿನ್ನೆ? ಹೆಂಗಿದ್ದು ನಿದ್ದೆ ನೋಡ, ಅಲ್ಲಿ ಹೇಳ್ಬಿಡು. ಹ್ಮ್ 7 ಇಂದ 8:15 9:15 ಕರೆಕ್ಟ್ ಆಗಿದೆ. 2 ಅವರ್ಸ್ ಒಳ್ಳೆ ನಿದ್ದೆ ಮಾಡಿದ್ದಾರೆ. ಅನನ್ಯ 1 ಅವರ್. ಅನನ್ಯ ಕೇರ್ಪುರಮಲ್ಲೇ ಇದ್ಬಿಟ್ಲು. ನೀವು ಎಷ್ಟು ಕೋಲಾರ್ವರೆಗೆ ಬಂದಿದ್ದೀರಿ? ನಿಯರ್. ಮನೆಯಿಂದ ಮೊಸಪ್ಪನ್ನ ತಗೋ ಬಂದಿದ್ವಿ. ಇವಾಗ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ಚೆನ್ನಾಗಿದೆ. ಮೊಸಪ್ ಹೆಂಗಿದೆ? ಬ್ರೇಕ್ಫಾಸ್ಟ್ ಅದು ಚೆನ್ನಾಗಿದೆ. ಇನ್ನೇನಿದ್ರು ನೆಕ್ಸ್ಟ್ ಮಧ್ಯಾಹ್ನ ಮತ್ತೆ ಸಂಜೆ ಅಂತ ಹೊರಗಡೆನೆ ಆಗುತ್ತೆ. ಹಾಗಾಗಿ ಬೆಳಗಿಂದಾದ್ರೂ ಮನೇಲಿ ನೆಕ್ಸ್ಟ್ ತಿರುಪತಿಯಲ್ಲಿ ಊಟದಾಗುತ್ತೆ. ಹಾಗಾಗಿ ಅಟ್ಲೀಸ್ಟ್ ಬೆಳಗ್ಗೆದಾದ್ರೂ ಮನೆಯಿಂದ ತಿನ್ನೋಣ ಅಂತ ಫುಲ್ ನೀಟಾಗಿ ಖಾಲಿಯಾಗಿದೆ. ಓಟು ಪತ್ಲು ಇವಾಗ ಅದಕ್ಕೇನೆ ನಾವು ಮುನ್ಸ್ವಾಮಿ ಸ್ಕೂಲ್ ಹತ್ರ ಇರೋದು. ಈಗ ಗೋಡೆ ಹಾಕಿರೋದು ಎಷ್ಟು, ಅದು ಬ್ರಿಡ್ಜ್ಗೆ ಹಾಕಿರೋದು. ಆದ್ರೆ ನೈಟ್ ಬಂದವ್ರಿಗೆ ಎಷ್ಟು ಕನ್ಫ್ಯೂಸ್ ಆಗುತ್ತೆ. ಬೆಳಗ್ಗೆ ಟೈಮೇ ನಮ್ಗೆ ಕನ್ಫ್ಯೂಸ್ ಆಯ್ತು ಯಾವ ಕಡೆಗೆ ಅಂತ. ನೈಟ್ ಅಲ್ಲಿ ಅಂತ ಇನ್ನೂ ಕನ್ಫ್ಯೂಸ್ ಆಗ್ಬಿಡುತ್ತೆ, ಇದೇನು ಗೋಡೆನೆ ಹಾಕ್ತಿದ್ದಾರಲ್ಲ ಅಂತ. ಚಿತ್ತೂರಿಂದ ತಿರುಪತಿ ಕಡೆಗೆ ತಿರ್ಕೊಂತಾ ಇದ್ವಿ. ಈಗ 11:45 ಆಗ್ತಾ ಇದೆ. 7:15 ಬಿಟ್ಟಿರೋದು. ಚಿತ್ತೂರು ಕಡೆಗೆ ನಾವು ಇನ್ನ ಹೋಗ್ತಾ ಇರೋದು. ಇನ್ನ ತಿರುಪತಿಗೆ 78 ಕಿಲೋಮೀಟರ್ಸ್ ಇದೆ. ತಿರುಪತಿ ನಾವು ರೀಚ್ ಆಗುವಷ್ಟರಲ್ಲಿ ಆಲ್ಮೋಸ್ಟ್ 1 ಗಂಟೆ ಆಗ್ಬಿಡುತ್ತೆ. ಇವಾಗ ನಾವು ತಿರುಪತಿಗೆ ಹೋಗೋ ರೋಡಲ್ಲೇನೆ ನಮ್ಗೆ ಕಾಣಿಪಾಕಮ್ಮ ಅಂತ ಹೇಳ್ಬಿಟ್ಟು ದೇವಸ್ಥಾನ ಸಿಗುತ್ತೆ, ಗಣಪತಿ ದೇವಸ್ಥಾನ. ಸೊ ನಾವು ಇಲ್ಲಿಗೆ ಯಾವಾಗ ನೀನು ಅನ್ಕೋತಾ ಇದ್ದಲ್ಲ ಚಂಡು, ತುಂಬಾ ದಿನದಿಂದ ಹೋಗ್ಬೇಕು ಅಂತ. ಸೊ ಇಲ್ಲಿಗೆ ತಿರುಪತಿ ಕಡೆ ಪ್ಲಾನ್ ಮಾಡಿದಾಗ ಹೋಗೋಣ ಅಂತ ಅನ್ಕೊಂಡಿದ್ವಿ. ಹಾಗಾಗಿ ಆನ್ ದಿ ವೇ ಸಿಗೋದ್ರಿಂದ ಮತ್ತೆ ನಮ್ಗೆ ದರ್ಶನ ಕೂಡ 4 o'clock ಆಗಿದೆ. ಸೊ ಅಷ್ಟೊತ್ತಿಗೆ ಇದನ್ನು ಮುಗಿಸ್ಕೊಂಡು ಹೋಗ್ಬೋದು, ಇದನ್ನು ಕವರ್ ಮಾಡ್ಬೋದು. ನೋಡಿಲ್ದೇ ಇರೋದ್ರಿಂದ ಒಂದ್ಸಲ ವಿಸಿಟ್ ಮಾಡೋಣ, ಗಣಪತಿ ದೇವಸ್ಥಾನ ಅಲ್ವಾ. ಸೊ ಹಾಗಾಗಿ ಇವಾಗ ಕಾಣಿಪಾಕಂ ಕಡೆ ಹೋಗ್ತಾ ಇದ್ವಿ. ಸೊ ಯಾವುದೇ ದೇವ್ರ ದರ್ಶನ ಆಗಬೇಕು ಅಂತಂದ್ರೆ ಅವ್ರ ಕಡೆಯಿಂದ ನಮಗೆ ಕರೆ ಬರಬೇಕಾಗಿರುತ್ತೆ. ಸೊ ಹಾಗಾಗಿ ಇವಾಗ ನಾವು ಅವ್ರ ದರ್ಶನವನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಲಾಸ್ಟ್ ಟೈಮ್ ಬಂದಾಗಲೇನೋ ಹೋಗ್ಬೇಕು ಅಂತ ಅನ್ಕೊಂಡೆ. ಓಕೆ, ಲಾಸ್ಟ್ ಟೈಮ್ ಆಗಿಲ್ಲ, ಈ ಕರೆಕ್ಟ್ ನೆನಪಾಯ್ತು ಅಲ್ವಾ. ಕರೆಕ್ಟ್ ಟೈಮಿಗೆ ನೆನಪು ಮಾಡ್ಕೊಂಡಿದೀವಲ್ವಾ.
ಸೊ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿದ್ರು ಕೂಡ ನಾವು ಪಾಸ್ ಆಗ್ಬಿಡ್ತಾ ಇದ್ವಿ ಹೈವೇನಲ್ಲಿ. ಸೊ ಮತ್ತೆ ಹಿಂದಕ್ಕೆ ಬರೋಕೆ ಆಗ್ತಾ ಇರಲಿಲ್ಲ ಸದ್ಯ. ಆವಾಗಿನಿಂದ ಅಂದ್ಕೊಂಡಿರೋದಕ್ಕೂ ತಿರ್ಗಾ ಮತ್ತೆ ಸಡನ್ ಆಗಿ ನೆನಪಾಗಿದ್ದಕ್ಕೂ ಹಾಗೇನೆ ಕವರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲದಕ್ಕೂ ಸೀಕ್ವೆನ್ಸ್ ಮ್ಯಾಚ್ ಆಯಿತು. ಟೈಮ್ ಕೂಡ ಇದೆ ನಮಗೆ. ಯೂಶ್ವಲಿ ನಾವು ಬಂದಾಗೆಲ್ಲ 12:30 1 o'clock ಒಳಗಡೆನೆ ನಮಗೆ ದರ್ಶನದ್ದು ಇದು ಮಾಡ್ಕೊಂಡಿರ್ತಾ ಇದ್ವಿ, ಇಲ್ಲ 2 o'clock ದರ್ಶನ ಇರ್ತಾ ಇತ್ತು. ಸೊ ಹಾಗಾಗಿ ಬೇಗ ಬೇಗ ಹರಿಬರಿನಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತಾ ಇದ್ವಿ. ಸೊ ಇವತ್ತು 4 o'clockಗೆ ದರ್ಶನ ಇರೋದ್ರಿಂದ ನಾವು ಈ ಒಂದು ದೇವಸ್ಥಾನ ಕೂಡ ಕವರ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ ನೋಡಿ ಹಿಂಗೆ ಆಡ್ತಾರೆ ಅಂತ, ಎಷ್ಟು 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 ಚೆನ್ನಾಗಿದೆ ದೇವಸ್ಥಾನ. ಇದು ಮುಖ್ಯ ದ್ವಾರ ಬರುತ್ತೆ ದೇವಸ್ಥಾನದ. ಚೆನ್ನಾಗಂತ ಅನಿಸ್ತದೆ. ಸಖತ್ ಬಿಸಿಲಿರೋದ್ರಿಂದ ಅವ್ರಿಗೆ ಆಗ್ತಾಯಿಲ್ಲ, ಕಾಲು ಎಲ್ಲ ಆಗ್ತಾಯಿಲ್ಲ, ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಂಗೆ ಆಗ್ತದೆ. ಇದು ಎಂಟ್ರೆನ್ಸ್ ದ್ವಾರ. ಒಳಗಡೆ ಬಂದಾದ್ಮೇಲೆ ಕಾರ್ ಪಾರ್ಕಿಂಗನ್ನು ಮಾಡಿಬಿಟ್ಟು ಇಲ್ಲಿ ಹೊರಗಡೆ ಬರಬೇಕು. ಒಳಗಡೆಗೆ ಬಂದರೆ ಇಲ್ಲಿ ಈ ಥರ ಮಂಟಪ ಇದೆ, ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ದಾರೆ. ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಾಮಿ ವಾರಿ ಅರ್ಜಿತ. ಇಲ್ಲೇ ಕೊಡ್ಬೇಕಂತ ಮೊಬೈಲ್ ಮತ್ತು ಕ್ಯಾಮ್ರಾನು ಕೂಡ ಇಲ್ಲೇ ಇಟ್ಬಿಡ್ಬೇಕಂತ ಎರಡೂ. ಸೊ ಹಾಗಾಗಿ ನಾವೀಗ ಇರ್ತಾ ಇದ್ದೀವಿ. ನೆಕ್ಸ್ಟ್ ಹೊರಗಡೆ ಬಂದ ಮೇಲೆ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀವಿ. ಫೋನು ಮೊಬೈಲ್ ಒಳಗಡೆಗೆ ಎಂಟ್ರಿ ಇರೋದಿಲ್ಲ. ಸೊ ಹಾಗಾಗಿ ನಾವು ಮೊಬೈಲನ್ನು ಇಲ್ಲೇ ಮೊಬೈಲ್ ಏನು ಇಟ್ಕೋತಾರೆ ಅಲ್ಲಿಗೆ ಕೊಟ್ಬಿಟ್ಟು ಹೋಗಿದ್ವಿ. ಸೊ ಇದು ಎಂಟ್ರೆನ್ಸ್ ಇರುತ್ತೆ. ಒಂದು 100 rupees ಲೈನು ಮತ್ತು ಇನ್ನೊಂದು 150 rupees ಲೈನು. ನಾವು 150 rupees ಲೈನಲ್ಲಿ ಹೋಗಿದ್ದು. ಒಂದು 1/2 hourಗೆಲ್ಲ ಮುಗೀತು ದರ್ಶನ. ಒಳಗಡೆ ಕೂಡ ತುಂಬಾ ಚೆನ್ನಾಗಿದೆ. ದೇವರ ಇದನ್ನು ಕೂಡ ದೇವರ ವಿಗ್ರಹ ಇರ್ಬೋದು ಮತ್ತು ದೇವಸ್ಥಾನ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಇಲ್ಲಿ ಮೇಲ್ಗಡೆ ಹೋಗ್ತಾರಲ್ಲ, ಇದು ಧರ್ಮ ದರ್ಶನ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಮತ್ತು ದೇವಸ್ಥಾನದಿಂದ ದರ್ಶನ. ಸೊ ಇಲ್ಲಿದ್ದಾರೆ ಇವರು ಆಟ ಆಡ್ತಿದ್ರು. ಹೊರಗಡೆಯಿಂದ ಬಂದಿದ ತಕ್ಷಣ ಈ ಥರದ್ದೆಲ್ಲ ಸಿಗುತ್ತೆ ನಮಗೆ. ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ನಾವು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು, ಮತ್ತು ಹಾಗೆ ದರ್ಶನ ಬೇರೆ ಇತ್ತಲ್ಲ ನಮಗೆ ತಿರುಪತಿನಲ್ಲಿ, ಹಾಗಾಗಿ ನಾವು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಈ ಥರ ನಿಂತಿರುವಂಥ ತಾತ ಕೂಡ ಇದ್ರು ಇಲ್ಲಿ. ಪಾಪ ಅಲ್ಲ, ಬಿಸಿಲಲ್ಲಿ ಹೇಗೆ ನಿಂತ್ಕೋಬೇಕು ಪಾಪ, ಬಿಸಿಲಿದೆ ತುಂಬ. ಇದು ಮತ್ತೆ ನಾವು ಯಾವ ಕಡೆಯಿಂದ ಬಂದ್ವಿ ಅದೇ ಕಡೆಯಿಂದ ಎಕ್ಸಿಟ್ ಇದೆ. ಎಕ್ಸಿಟಿಂದ ನಾವಿವಾಗ ಹೊರಡ್ತಾ ಇದ್ದೀವಿ. ಏನಾದ್ರು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗೋಕ್ಕೆ ಅಂತ ನೋಡ್ತಾ ಇದ್ದಾರೆ. ಮಕ್ಕಳು ಬಿಡಬೇಕಲ್ಲ, ಬಂದಿದ್ದ ಟೈಮಲ್ಲಿ ತುಂಬ ಬಿಸಿಲಿದ್ದರಿಂದ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹಠ ಮಾಡಿಬಿಟ್ಟು ಐಸ್ ಕ್ರೀಮ್ ತೆಗೆಸ್ಕೊಂಡಿದ್ದಾರೆ. ಬಿಸಿಲು ಕೂಡ ಇತ್ತು, ಸೊ ಹಾಗಾಗಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಸೊ ಒಂಥರ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ದೇವಸ್ಥಾನ ತುಂಬ ಅಂತಂದರೆ ತುಂಬಾ ಚೆನ್ನಾಗಿತ್ತು ಇಲ್ಲಿ. ಸೊ ನಾವು ಇದು ಫಸ್ಟ್ ಟೈಮ್ ಬರ್ತಾ ಇದ್ದಿದ್ದರಿಂದ ಈ ಒಂದು ದೇವಸ್ಥಾನದಲ್ಲಿ ನಮಗೆ ದರ್ಶನ ಇರ್ಬೋದು ಮತ್ತು ಆ ಒಂದು ಎಲ್ಲಿ ಹೋಗಬೇಕು ಅಂತ ಅನ್ನೋದಿರ್ಬೋದು ಏನೂ ಗೊತ್ತಿರಲಿಲ್ಲ. ಸೊ ಹಾಗೆ ನಾವು ದರ್ಶನದ ಶೀಘ್ರ ದರ್ಶನ ಆಗಲಿ ಅಂತ ಹೇಳಿಬಿಟ್ಟು 150 rupees ಟಿಕೆಟ್ ತೊಗೊಂಡು ಹೋಗೋದ್ರಿಂದ ಬೇಗ ದರ್ಶನ ಕೂಡ ಆಯಿತು. ಅವಳನ್ನು ಬಿಟ್ಬಿಟ್ಟು ಬಂದ್ರಿ. ಸೊ ಬೇಗ ದರ್ಶನ ಆಗಿದ್ದರಿಂದ ಮೂವ್ ಮಾಡೋದಕ್ಕೆ ಸರಿ ಹೋಗ್ತಿದೆ. ಸೊ ಇವತ್ತೇನು ಅಂತ ಗೊತ್ತಿಲ್ಲ, ರಶ್ ಇತ್ತು. 2-3 ಕಡೆನೂ ರಶ್ ಇತ್ತು. ಒಂದು ಧರ್ಮ ದರ್ಶನ ಮತ್ತು ಹಾಗೆ 100 rupees ದರ್ಶನ, ಹಾಗೆ 150 rupees ದರ್ಶನ ಕೂಡ ಇಲ್ಲಿ ರಶ್ ಇತ್ತು. ತುಂಬಾ ಚೆನ್ನಾಗಿದೆ ದರ್ಶನ ಆಗಿದ್ದು. ದೇವರು ಕೂಡ ತುಂಬಾ ಒಂದು ಒಳ್ಳೆ ವೈಬ್ ಇದೆ. ಸೊ ಹಾಗಾಗಿ ಇಷ್ಟು ಜನಗಳು ತುಂಬ ರಶ್ ಇತ್ತು. ಸೊ ಇವಾಗ ನಾವು ಇಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಕಾಲೇ ಬಿಡೋಕ್ಕಾಗಲ್ಲ ಅನ್ನುವಷ್ಟು ಬಿಸಿಲಂತೂ ತುಂಬಾ ಇತ್ತು. ಈಗ ಮೆತ್ಕೊಂಡಿರೋದು ಐಸ್ ಕ್ರೀಮ್ ಕಾರಂತೂ ಸಕ್ಕತ್ತಾಗಿ ಕಾದಿರ್ಬೋದು ಅಂತ ಅಂದ್ಬಿಟ್ಟು ಅನ್ಕೋತೀನಿ. ಎಷ್ಟು ಬಿಸಿಲಿರೋದ್ರಿಂದ ಐಸ್ ಕ್ರೀಮ್ ಒಂಚೂರು ಸಹಾಯ ಮಾಡ್ತಾಯಿದ್ದೆ ನಮಗೆ ಸ್ವಲ್ಪ ತಣ್ಣಗಾಗೋದಕ್ಕೆ.
ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿತ್ತು. ತಿರುಪತಿ ಕಡೆ ಹೋಗುವಂಥವ್ರು ವಿಸಿಟ್ ಮಾಡ್ಬೋದು, ಆರಾಮಾಗಿ ವಿಸಿಟ್ ಮಾಡ್ಬೋದು. ಆನ್ ದಿ ವೇ ಸಿಗೋದ್ರಿಂದ ನಮಗೆ ಒಂದು 6 ಕಿಲೋಮೀಟರ್ಸ್ ದೂರ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ನಾವು ಇಲ್ಲಿಗೂ ಕೂಡ ವಿಸಿಟ್ ಮಾಡಿ ಹೋಗ್ಬೋದು. ಗಣಪತಿ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬ ಖುಷಿ ಅಂತ ಅನಿಸ್ತು. ಅದು ಇವತ್ತು ನಾವು ಗಣಪತಿ ದರ್ಶನವನ್ನು ಮಾಡ್ತಾ ಇದ್ದಿದ್ದು ತುಂಬ ಖುಷಿ ಆಯಿತು ನಮಗೆ. ನಾವೇ ಅಂದ್ಕೊಂಡ್ರಿ ಸೊ ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ. ಮತ್ತೆ ಸೇಮ್ ನಾವು ಯಾವುದು ವೇನಲ್ಲಿದ್ವಿ ಅದೇ ಚಿತ್ತೂರು ಹೈವೇಗೆ ಜಾಯ್ನ್ ಆಗ್ತಾ ಇದ್ದೀವಿ ನಾವು ಇವಾಗ. ಸೊ 1:30 ಆಗೋಯ್ತು ಎಲ್ಲನೇ, ಅಂದರೆ ನಾವು ಅಲ್ಲಿಗೆ ಹೋಗೋಷ್ಟು 12:30, 1 ಅವರ್ ಅಂತ ನಾವು ಇಲ್ಲಿಗೆ ಸ್ಪೆಂಡ್ ಮಾಡಿದ್ವಿ ಈ ಒಂದು ದೇವಸ್ಥಾನ ನೋಡೋದಕ್ಕೆ. ಸೊ ನಾವು ಬೇಗ ಎಂಟ್ರಿ ಇದ್ದಿದ್ದು, ಶೀಘ್ರ ಎಂಟ್ರಿನಲ್ಲಿ ಹೋಗಿದ್ರಿಂದ ಸೊ ನಮಗೆ ಸ್ವಲ್ಪ ಈಸಿಯಾಗಿ ದರ್ಶನ ಆಗಿದೆ. ಓಕೆ, ಒಂದ್ಸರಿ ವಿಸಿಟ್ ಮಾಡಿ ಈ ಒಂದು ದೇವಸ್ಥಾನವನ್ನು ಕಾಣಿಪಾಕ ಗಣಪತಿ ದೇವಸ್ಥಾನ. ಇದು ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಈ ಒಂದು ಕಾರ್ ಒಳಗಡೆ ಇದ್ರೆ ಬಿಸಿಲು ಗೊತ್ತಾಗೋದಿಲ್ಲ ಎಷ್ಟಿದ್ರು. ಈ ಹೊರಗಡೆ ಬಂದಿದ್ದೆ ಫುಲ್ ಎಲ್ಲ ಅದ್ರಲ್ಲಿ ನಾವಂತೂ ಸಿಕ್ಕಾಪಟ್ಟೆ ಫಾಸ್ಟಾಗಿ ಬರ್ನ್ ಆಗ್ತೀವಿ. ಸಿಕ್ಕಾಪಟ್ಟೆ ಒಂಥರ ಟಯರ್ಡ್ ಆದಂಗೆ ಸಿಕ್ಕಾಪಟ್ಟೆ ಇದೆ. ಸಖತ್ತು ಬಿಸಿಲಿದೆ, ಹೆವಿ ಬಿಸಿಲಿದೆ. ನಮ್ಮ ಮಂಡ್ಯ, ಮೈಸೂರು, ಬೆಂಗಳೂರಲ್ಲಿ ಏನು ಅದನ್ನೇ ಬಿಸಿಲು ಅಂತೀವಿ, ಆ ಬಿಸಿಲೆಲ್ಲ ಇದು. ಅದಕ್ಕಿಂತ ತುಂಬ ಜಾಸ್ತಿ ಬಿಸಿಲು ಈ ಫೆಬ್ರವರಿಗೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ಹೆಂಗಿರುತ್ತೋ ಗೊತ್ತಿಲ್ಲ, ಏಪ್ರಿಲ್ ಮಾರ್ಚ್ ಟೈಮಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ. ಬಟ್ ಇವಾಗಲಂತೂ ಸಖತ್ತು ಬರ್ನ್ ಆಗೋಷ್ಟೊತ್ತು ಬಿಸಿಲಂತೂ ತುಂಬ ಇದೆ. ಸೊ ಇವಾಗ ಇದನ್ನು ಮುಗಿಸ್ಕೊಂಡು ನಾವಿವಾಗ ತಿರುಪತಿ ರೋಡ್ ಕೂಡ ಹೊಡ್ತಾ ಇದ್ವಿ. ಇಲ್ಲಿವರೆಗಂತೂ ಹೈವೇ ಸಕ್ಕತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹೆಂಗೆ ಬಂದ್ವಿ ಅಂತ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು ಹೈವೇ. ಸೊ ಇವಾಗ ಟೋಲ್ ಹತ್ರ ಬಂದಿದ್ದೀವಿ. ಟೋಲ್ ಇದು, ಚಿತ್ತೂರು ಟೋಲ್ ಇದು. ಸೊ ಇಲ್ಲಿಂದ ಮುಂದೆ ರೋಡ್ ಹೇಗಿರುತ್ತೋ ಗೊತ್ತಿಲ್ಲ, ಬಟ್ ಇಲ್ಲಿವರೆಗಂತೂ ತುಂಬಾ ಚೆನ್ನಾಗಿ ಬಂದಿದೆ. ರೋಡ್ ಚೆನ್ನಾಗಿದೆಯಾ? ರೋಡ್ ಚೆನ್ನಾಗಿದೆ, ಸರಿ. ಟೋಲ್ ಎಂಡ್ ಆಗಿದೆ, ಬಟ್ ಇದೇ ಟೋಲ್ ರೋಡ್ ಅಲ್ಲ. ಹೌದು, ಈ ಟೋಲ್ ಕ್ಲೋಸ್. ಅಯ್ಯೋ, ಎಷ್ಟು ನಿಧಾನಕ್ಕೆ ಬಿಡ್ತಾ ಇದೆ, ಬಿಡ್ಲ ಬೇಡವಾ ಅಂತ. ಒಂದೊಂದು ಇದೆ, ಒಂದೊಂದು ಟೋಲ್ಗಳಲ್ಲಂತೂ ಸಖತ್ತಾಗಿ ಹಿಂಗೆ ಜಸ್ಟ್ ಬರೀ ಅದು ಸ್ಕ್ಯಾನ್ ಆಗಿದ ತಕ್ಷಣ ಟಕ್ ಅಂತ ಇದಾಗಿರುತ್ತೆ. ಇದನ್ನು ಸ್ವಲ್ಪ ಸ್ಲೋ ಆಗಿ ತಗೊಂತ. ಟೋಲಿಂದ ಮುಂದೆ ಹೇಗಿರುತ್ತೆ ರೋಡು ಅಂತ ಅಂದ್ಕೊಂಡಿದ್ದೆ, ಹೇಗಿರ್ಬೋದು ಗೊತ್ತಾಗ್ತಿಲ್ವಲ್ಲ ಅಂತ. ಬಟ್ ಈ ರೋಡು ಕೂಡ ತುಂಬಾ ಚೆನ್ನಾಗಿದೆ, ಹಾಗಾಗಿ ಬೇಗ ರೀಚ್ ಆಗ. ಬೆಟ್ಟದ ಸಾಲುಗಳಂತೂ ತುಂಬಾ ಚೆನ್ನಾಗಿದ್ದಾವೆ, ಸಕಲಾಗಿದೆ ಬೆಟ್ಟ. ಆ ಕಡೆ ಬೆಟ್ಟದ ಸಾಲು, ಈ ಕಡೆ ಮಾವಿನ ಗಿಡಗಳು ಎಲ್ಲ ಮಾವಿನ ತೋಟದ ಥರನೇ ಇದೆ. ಅಷ್ಟು ಚೆನ್ನಾಗಿದೆ ಮಾವಿನ ತೋಟಗಳೆಲ್ಲ. ಹೂ ಬಿಟ್ಟಿದೆ, ತುಂಬ ಹೂ ಬಿಟ್ಟಿದೆ. In 500 meters, turn left onto VIP road. ಅದು ಫೇಸ್ ಥರನೇ ಕಾಣಿಸುತ್ತೆ ನಮಗೆ, ಕಿರೀಟದ ಥರ, ಮತ್ತು ಆ ಫೇಸ್ ಥರ, ಆ ಮೂಗು, ಫೇಸು ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಆ ದೇವಸ್ಥಾನದ ರೋಡ್ಗೆ ನಾವು ಎಂಟ್ರಿ ತಗೋತಾ ಇದ್ದಂಗೆ ಎಷ್ಟು ಚೆನ್ನಾಗಿ ಒಂದು ಬೆಟ್ಟದ ಸಾಲುಗಳಲ್ಲಿ ಕಾಣಿಸುವಂಥ ಈ ಒಂದು ದೇವರ ಅದೇ ಥರ ನಮಗೆ ಫೀಲ್ ಆಗುತ್ತೆ. ಒಂದು ಕಿರೀಟ ಇರ್ಬೋದು, ಫೇಸು ಆ ಥರದ್ದೇ ಅಂತ ಅನ್ಸುತ್ತೆ ನಮಗೆ, ಆ ಥರ ಅಷ್ಟು ಫೀಲ್ ಆಗುತ್ತೆ. ಇವಾಗ ನಾವು ಅಲಿಪಿರಿಗೆ ಹೋಗುವಂಥ ರೋಡಲ್ಲಿ ನಾವು ಬಂದ್ವಿ. ಇಲ್ಲಿಂದ ಅಲ್ಲಿಂದ ಬರಬೇಕಾದ್ರೆ ಒಂದು 6.5 ಕಿಲೋಮೀಟ್ರ್ ಆಗುತ್ತೆ. ನಾವು ಹೈವೇಯಿಂದ ಒಳಗಡೆ ತಗೊಂಡು ಅಲ್ಲಿ ಅಲಿಪಿರಿಗೆ ಹೋಗುವಂಥ ರೋಡಿಗೆ ಬಂದರೆ ಅಲ್ಲಿಂದ ಒಂದು 6 to 7 ಕಿಲೋಮೀಟರ್ಸ್ ಆಗುತ್ತೆ. ಇವಾಗ ಇಲ್ಲಿ ಚೆಕ್ ಪೋಸ್ಟ್ ಅಂತಾರೆ. ನಮ್ಗೆ ಇಲ್ಲಿ ಕಾರೆಲ್ಲನೂ ಒಂದ್ಸರಿ ಸ್ಕ್ಯಾನ್ ಎಲ್ಲ ಮಾಡಿ, ಮತ್ತು ಕಾರ್ಲೇನಾದರೂ ವಾಟರ್ ಬಾಟಲ್ಸು ಅಥವಾ ಪ್ಲಾಸ್ಟಿಕ್ ಐಟಮ್ಸು ಏನಾದ್ರು ಇದ್ದರೆ ಅದನ್ನು ಎಂಟ್ರಿ ಇದು ಮಾಡಲ್ಲ, ಅಲ್ಲೇ ಡಸ್ಟ್ಬಿನ್ಗೆ ಹಾಕಿಸ್ತಾರೆ. ಸೊ ಆ ಥರದ್ದು ಇಲ್ಲಿ ಚೆಕ್ ಪೋಸ್ಟ್ ಇರುತ್ತೆ. ಇವಾಗ ನಾವು ಇನ್ನೇನು ಒಂದಿವೆ, ಅಲ್ಲಿಗೆ ಇನ್ನೊಂದು 2-3 ಮಿನಿಟ್ಸಲ್ಲಿ ನಾವು ಅಲ್ಲಿಗೆ ರೀಚ್ ಆಗ್ತೀವಿ. ಚೆಕ್ ಪೋಸ್ಟ್ ಇದು. ಇವಾಗ ನಾವು ಎಂಟ್ರಿ ತಗೋತಾ ಇದ್ದೀವಿ. ಅಲ್ಲಿ ಚೆಕ್ ಪೋಸ್ಟ್ ಕಡೆಗೆ ಒಳಗಡೆಗೆ ಇಲ್ಲಿಗೆ ತುಂಬ ಅಂತಂದರೆ ತುಂಬ ರಶ್ ಇದೆ. ಯೂಶ್ವಲಿ ಇಷ್ಟೊಂದು ರಶ್ ನಮ್ಗೆ ಅಲ್ಲೇ ಸಿಗ್ತಾ ಇತ್ತು, ಇವಾಗ ಎಷ್ಟೊಂದು ರಶ್ ಇದೆ, ತುಂಬ ರಶ್ ಇದೆ. ಕಾರ್ಗಳಂತೂ
ಶನಿವಾರ ಬೇರೆ ಅಲ್ಲ ಇವತ್ತು, ಸೊ ಹಾಗಾಗಿ ತುಂಬ ಜನ ಇದ್ದಾರೆ. ಯಪ್ಪ ಚಂಡು, ನಾವು ಅಲ್ಲಿರ್ತಾ ಇದ್ವಿ, ಎಷ್ಟು ದೂರ ಇದೀವಿ ಗೊತ್ತಾ? ಹತ್ತತ್ರ ಕಡಿಮೆ ಅಂತಂದರೆ ಒಂದು 30 ಮಿನಿಟ್ಸ್ ಮೇಲಂತ ತೊಗೊಂಡ್ಬಿಡುತ್ತೇನೋ, ಅಷ್ಟು ರಶ್ ಇದೆ. 3 ಕಡೆ ಆಗಬೇಕು, ಕಾರ್ ಆಗಬೇಕು, ಬಸ್ ಆಗಬೇಕು, ಮತ್ತು ಗೌರ್ಮೆಂಟ್ ಬಸ್ಗಳು ಕೂಡ ಆಗಬೇಕಲ್ಲ. ಸೊ ಹಾಗಾಗಿ ಟೈಮ್ ತೊಗೊಳುತ್ತಾ. ಸೊ ಇವಾಗ ನಾನು ಡ್ರೈವ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಡ್ರೈವಿಂಗ್ ಸೀಟಿಗೆ ಬಂದೆ. ಅವರು ಲಗೇಜನ್ನು ಸ್ಕ್ಯಾನ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗಿದ್ದಾರೆ. ಅಪ್ಪ ನಿಜವಾಗ್ಲೂ ಆದ್ರಂತೂ ಶನಿವಾರ ಮಾತ್ರ ಯಪ್ಪ ಹೆವಿ ರಶ್ ಇದೆ. ಎಷ್ಟು ಜನಗಳು, ಈ ಕಾರಲ್ಲಿ ಹೋಗೋರು ಇಷ್ಟೊಂದು ಜನಗಳಾದರೆ ಇನ್ನು ಬಸ್ಸಲ್ಲಿ ಬರೋರು, ಟ್ರೈನಲ್ಲಿ ಬರೋರು ಅದೆಷ್ಟು ರಶ್ ಇರುತ್ತೋ ಗೊತ್ತಿಲ್ಲ ಮೇಲ್ಗಡೆ ಹೋದ್ಮೇಲೆ. ಸೊ ನೋಡಬೇಕು. ಇಲ್ಲೇ ಇತ್ತು 1.5 hour ಟೈಮ್ ವೇಸ್ಟ್ ಮಾಡಾಗಿದೆ. ಸೊ ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ, ನೋಡೋಣ. ಸೊ ಇವಾಗ ನಮಗೆ ಚೆಕಿಂಗ್ ಎಲ್ಲ ಆಯಿತು. ಚೆಕಿಂಗ್ ಎಲ್ಲ ಆಗಿ ನೋಡ್ತಾ ಇದ್ವಿ. ಆಲ್ಮೋಸ್ಟ್ 1.5 hour ಅಂತೂ ಆಗೋಗಿದೆ, ಮುಗ್ದೋಗಿದೆ. ಸೊ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ನೋಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ರೋಡು. ಫಸ್ಟು ಈ ಥರ ಇರಲಿಲ್ಲ, ಒಂಚೂರು ಈ ಮಧ್ಯದಲ್ಲೆಲ್ಲ ಹೂಗಳು, ಫ್ಲವರ್ಸು, ಮತ್ತು ಆ ಕಡೆ ಈ ಕಡೆ ಇರುವಂಥದ್ದೆಲ್ಲ ಸ್ವಲ್ಪ ಮಡ್ ರೋಡ್ ಥರನೇ ಒಂಚೂರು ಆ ಕಡೆ ಈ ಕಡೆ ಮಣ್ಣು, ಇದು ಗೋಡೆ ಕಟ್ಟಾಗಿರಲಿಲ್ಲ, ಎಲ್ಲ ನಡೀತಾ ಇತ್ತು ರೆಡಿ ಮಾಡೋದೆಲ್ಲ. ಇವಾಗಂತೂ ಸಣ್ಣ ಕಾಣಿಸುತ್ತೆ ರೋಡ್ ಇರ್ಬೋದು. ರೋಡ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಎಂಟ್ರಿ ಒಂದು ಕಡೆ ಒಂದು ರೋಡಲ್ಲಿರುತ್ತೆ, 4 ವೀಲರ್ಸ್ ಏನಿದೆ, 2 ವೀಲರ್ಸ್ ಏನಿದೆ ಅವ್ರಿಗೆ ಎಂಟ್ರಿ ಒಂದು ಕಡೆ ಒಂದು ರೋಡಲ್ಲಿರುತ್ತೆ, ಮತ್ತು ಎಕ್ಸಿಟನ್ನು ಇನ್ನೊಂದು ರೋಡಲ್ಲಿ. ಆ ಕಡೆ ನಾವು ಏನು ಎಕ್ಸಿಟ್ ಆಗ್ತೀವಿ ಅವಾಗ ಇನ್ನೊಂದು ರೋಡಲ್ಲಿ ಬರ್ತೀವಿ. ಆ ಎಕ್ಸಿಟು ಮತ್ತು ಎಂಟ್ರಿ ಎರಡೂ ಒಂದೇ ಕಡೆ ಇಲ್ದಿರೋದ್ರಿಂದ ಆರಾಮಾಗಿ ನಾವು ಬೆಟ್ಟನ ಹಾಕ್ಬೋದಾಗಿರುತ್ತೆ ವೆಹಿಕಲಲ್ಲಿ ಹೋಗ್ಬೇಕಾದ್ರೆ. ಚೆನ್ನಾಗಿದೆ, ರೋಡನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇನ್ನೊಂದು ಆ ಕಡೆಯಿಂದ ಅಪೋಸಿಟ್ ಏನೋ ವೆಹಿಕಲ್ಸ್ ಬರುತ್ತೆ ಅನ್ನೋ ಅಂತ ಭಯ ಇಲ್ಲ. ಈಗ ಬೇರೆ ಬೆಟ್ಟಗಳೆಲ್ಲ ಹತ್ಬೇಕಾದ್ರೆ ಎರಡೂ ಒಂದೇ ಸೈಡ್ ಇರೋದ್ರಿಂದ ಸ್ವಲ್ಪ ಭಯ ಆಗ್ತಿರ್ತವೆ, ಯಾವ ಕಡೆಯಿಂದನೂ ವೆಹಿಕಲ್ಸ್ ಬರುತ್ತೆ ಅನ್ನೋ ಥರ. ಇಲ್ಲಿ ಆ ಥರದ ಭಯ ಏನೂ ಇಲ್ಲ. ರೋಡು ಕೂಡ ಚೆನ್ನಾಗಿದೆ, ಹಾಗಾಗಿ ಒಂದು ಕಡೆ ಎಂಟ್ರಿ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಪ್ಲಾನ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. Exit and stay on Tirumala Tirupati Road. ನಾವಿವಾಗ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಇವಾಗ ಮಾಡ್ತಾ ಇದ್ದೀವಿ. ದರ್ಶನ ಮುಗಿಯೋಷ್ಟರಲ್ಲಿ ಒಂದು 2 hours ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ರಶ್ ನೋಡ್ತಾ ಇದ್ರೆ ಗೊತ್ತಿಲ್ಲ ಏನು ಯಾವ ಥರ ಆಗಿದೆ ಅಂತ. ನಿಮಗೇನು ಅನಿಸುತ್ತೆ? 3 hour ಆಗ್ಬೋದು ಅಂತ ಅನ್ಕೊಳ್ತಾ ಇದ್ವಿ. ನೋಡೋಣ ಏನು ಅಂತ ಗೊತ್ತಿಲ್ಲ. ಸೊ ಓಕೆ, ಇವಾಗ ನೆಕ್ಸ್ಟ್ ನಾವು ದರ್ಶನ ಎಲ್ಲನೂ ಮುಗಿಸ್ಕೊಂಡು ಆಮೇಲೆ ಬೇರೆ ವಿಡಿಯೋ ಮಾಡೋದಕ್ಕೆ ಇದು ಮಾಡ್ತೀನಿ. ಸೊ ದರ್ಶನ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ ಮೊಬೈಲು ಕೂಡ ತಗೊಂಡ್ಬಿಡ್ತಾರೆ ಅಂತ ಅನ್ಸುತ್ತೆ. ಎಷ್ಟೆಷ್ಟಾಗುತ್ತೆ ಅಷ್ಟು ವಿಡಿಯೋಗಳನ್ನು ಮಾಡಿಕೊಂಡು ಹೋಗಬೇಕಾಗಿದೆ. ಸೊ ಹಾಗಾಗಿ ಈಗ ಇಲ್ಲಿಗೆ ರೆಡಿಯಾಗಿ ನಾವು ಹೊರಡ್ತಾ ಇದ್ವಿ. ಸೊ ನಾವು 300 rupeesದು ಟಿಕೆಟ್ ಕೌಂಟರ್ ಏನಿದೆ ಅಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಇವಾಗ ಇವರು ಕಾರ್ ಪಾರ್ಕಿಂಗ್ ಹೋಗಿದ್ದಾರೆ, ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ನಾವು ಇವಾಗ ಹೊರಡ್ತೀವಿ. ಸೊ ಇದು 300 rupees ಅಲ್ಲಿ ಹೋಗುವಂಥ ಒಂದು ದರ್ಶನದ ಎಂಟ್ರಿ ಇದಾಗಿರುತ್ತೆ. ಸೊ ನಾವು ಇವಾಗ ಹೊರಡ್ತಾ ಇದ್ವಿ. ಮನಿ ಇದು ಆ ಕಡೆಯಿಂದ ಬರುತ್ತೆ, ಈ ಕಡೆಯಿಂದ ಬರುತ್ತೆ, ಆ ಕಡೆಯಿಂದ ಸರದಿ ಸಾಲಿನಲ್ಲಿ ನಾವೀಗ ಹೋಗ್ತಾ ಇದೀವಿ. ಮುಂದೆ ಎಲ್ಲಿ ಕೂಡಾಕ್ತಾರೆ ಅಂತ ಗೊತ್ತಿಲ್ಲ, ಎಲ್ಲಿ ಮೊಬೈಲ್ ಇಸ್ಕೋತಾರೆ ಅಂತ ಗೊತ್ತಿಲ್ಲ. ಅಲ್ಲಿವರೆಗಂತೂ ವಿಡಿಯೋ ಮಾಡಿ ಮೊಬೈಲ್ ಇಸ್ಕೊಂಡ್ಮೇಲೆ ಸ್ಟಾಪ್ ಆಗುತ್ತೆ, ತಿರ್ಗಾ ಮತ್ತೆ ಹೊರಗೆ ಬಂದಮೇಲೆ. ಓಕೆ, ಸಿಗಲ್ಲ, ಅಷ್ಟು ಫಾಸ್ಟಾಗಿ ಓಡ್ತಾ ಇದ್ದಾರೆ ಅವ್ರು. ಯಾವಾಗಲೂ ಹಾಗೇ ಎಲ್ಲೂ ಸಿಗಲ್ಲ, ಓಡ್ತಿರ್ತಾರೆ. ಸದ್ಯಕ್ಕೆ ದೇವ್ರ ದರ್ಶನ ಒಂದು ಚೆನ್ನಾಗಾದರೆ ಸಾಕಪ್ಪ ಅಂತ ಕೇಳ್ಕೊತಾ ಇದ್ದೀನಿ. ಏಕೆಂದರೆ ರಶ್ ಇದ್ದಾಗ ತಳ್ಳಿಬಿಡ್ತಾರೆ. ನಾವು ಅಷ್ಟು ಅಲ್ಲಿಂದ ಬಂದು ಮತ್ತು ಎಷ್ಟೊತ್ತು ಗಂಟ ವೆಯ್ಟ್ ಮಾಡಿರ್ತೀವಿ ದರ್ಶನ ಇದು ಮಾಡೋದಕ್ಕೆ. ಸೊ ತಳ್ಳಿಬಿಟ್ಟಾಗ ನಿಜ ಸಖತ್ ಬೇಜಾರಾಗ್ಬಿಡುತ್ತೆ. ಸದ್ಯಕ್ಕೆ ಒಳ್ಳೆ ದರ್ಶನ ಆದರೆ ಸಾಕಪ್ಪ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಹೇಗಾಗುತ್ತೋ ಗೊತ್ತಿಲ್ಲ. ತಿಮ್ಮಪ್ಪ ದರ್ಶನ ಕೊಡೋಕ್ಕೆ ಅಂತಲೇ ಕರ್ಸ್ಕೊಂಡಿರ್ಬೇಕಾದ್ರೆ ಕೊಡದೇ ಇರ್ತಾರ ಅಲ್ಲ, ಕೊಡ್ತಾರೆ ಅಂತ ಅನ್ಸುತ್ತೆ. ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ, ಗೋವಿಂದ
ಗೋವಿಂದ ಅನಾಥ ರಕ್ಷಕ ಗೋವಿಂದ ಆಪತ್ ಬಾಂಧವ ಗೋವಿಂದ ಗೋವಿಂದ ಹರಿ ಗೋವಿಂದ. ವಯಸ್ಸಾದ್ಮೇಲೆ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನಡೆಯೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾವ್ಯಾವಾಗ ಏನೇನು ಮಂಡಿನೋ ಬರುತ್ತೋ ಗೊತ್ತಿಲ್ಲ. ಅದು ಬರೋಕ್ಕಿಂತ ಮುಂಚೆನೇ ದರ್ಶನಗಳನ್ನು ಮುಗಿಸ್ಕೊಳ್ಳೋಣ. ನೋಡಿ ಹೇಗಿರುತ್ತೆ, ಎಷ್ಟು ಜನಗಳು ಬಂದು ಸ್ಪೆಷಲ್ ಎಂಟ್ರಿಗೆ ಆಗಿರ್ಬೋದು ಅಥವಾ ಧರ್ಮ ದರ್ಶನಕ್ಕೆ ಆಗಿರ್ಬೋದು ಅಷ್ಟು ಜನಗಳನ್ನು ಈ ಒಂದು ತುಂಬ ರಶ್ ಇದ್ದಂಥ ದಿನಗಳಲ್ಲಿ ಈ ಥರ ಇಲ್ಲಿ ಹಾಕಿ ಕೂತ್ಕೊಳ್ಳೋದಕ್ಕೆ ಕೂಡ ವ್ಯವಸ್ಥೆಗಳಿರುತ್ತೆ ಮತ್ತು ವಾಶ್ರೂಮ್ ವ್ಯವಸ್ಥೆ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಕೂತ್ಕೊಂಡಿದ್ದು ಅದಕ್ಕೇ ಒಂದಿನ ಆಗಲಿ 8 ಅವರ್ಸ್ ಆಗಲಿ 10 ಅವರ್ಸ್ ಆಗಲಿ 12 ಅವರ್ಸ್ ಆಗಲಿ ಜನಗಳು ಕೂತ್ಕೊಂಡು ಅಟ್ಲೀಸ್ಟು ಒಂದು ಕೆಲವೊಬ್ಬರು ಮಲ್ಕೊಂಡೇ ಬಿಟ್ಟಿರ್ತಾರೆ. ಸೊ ಈ ಥರ ಪ್ಲೇಸ್ ಚೆನ್ನಾಗಿರೋದ್ರಿಂದ ಮತ್ತು ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ನೀಟ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ನೋಡಿ ಧರ್ಮ ದರ್ಶನದ್ದು ಇದು ಆ ಸಾಲು. ಸೊ ಅಲ್ಲಿ ಜಾಸ್ತಿ ಧರ್ಮ ದರ್ಶನದಲ್ಲ, ನಮ್ಮದೇ ಸ್ಪೆಷಲ್ ಎಂಟ್ರಿದೆ. ನಾನು ಧರ್ಮ ದರ್ಶನದ್ದು ಅಂತೇಳಿ ಹೇಳ್ತಾ ಇದ್ದೀನಿ. ಒಬ್ಬ ಸೊ ಇಲ್ಲಿಂದ ಖಾಲಿ ಬಂದ್ವಿ. ಇವಾಗ ನೋಡಿ ದರ್ಶನಕ್ಕೆ ಎಲ್ಲ ಸ್ಪೆಷಲ್ ಎಂಟ್ರಿಗೆ ಅಷ್ಟು ಅಲ್ಲಿಂದ ಅಲ್ಲಿವರೆಗೆ ಕ್ಯೂವಲ್ಲಿ ನಿಂತಿದ್ದೀವಿ ನಾವಿವಾಗ. ಇಲ್ಲಿಂದ ಹೋಗಿ ಮೊಬೈಲ್ ಕೊಟ್ಬಿಟ್ಟು ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಆಮೇಲೆ ನಮ್ಮನ್ನು ದರ್ಶನ ಒಳಗಡೆ 1 ಅವರ್ 2 ಅವರು ಅದರ ರೂಮಲ್ಲಿ ಇರಿಸಿದ್ದು ಆಮೇಲೆ ನಮ್ಮನ್ನು ದರ್ಶನಕ್ಕೆ ಬಿಡ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್. ಇನ್ನೂ ಹತ್ರ ಹಿಂಗೆ ಹತ್ರ ಆಗ್ತಾರೆ. ಎಷ್ಟು ಜನ ಇದ್ದಾರೆ, ತುಂಬ ರಶ್ ಇದೆ. ಮೊಬೈಲ್ ಹೋಗುತ್ತೆ. ಸೊ ಇವಾಗ ನಾವು ಲೈನಿಗೆ ಬಂದರೆ ಒಂದು 1/2 ಅವರ್ ಆಯಿತು. ಇನ್ನೂ ಲೈನಲ್ಲೇ ಇದ್ದೀವಿ. ರೂಮ್ಗೂ ಹಾಕಿಲ್ಲ, ಎಲ್ಲೂ ಇದು ಮಾಡಿಲ್ಲ. ಸೊ ಎಷ್ಟು ರಶ್ ಇದ್ರೂ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ಅಂತಲೇ ತುಂಬ ಕ್ಲೀನ್ ಇದೆ. ಸೊ ಎಲ್ಲೂ ಕೂಡ ಗಲೀಜು ಆ ಥರದ್ದೆಲ್ಲ ಅಂತ ಅನ್ಸಲ್ಲ. ಅದೊಂದು ಖುಷಿ ಅಂತ ಅನ್ಸುತ್ತೆ. ಹಾಂ ಲೈಟ್ ಮೂವ್ ಆಗ್ತಾ ಇದೆ. ಇಲ್ಲ ಸಿಟ್ ಡೌನ್, ಸ್ಟ್ಯಾಂಡ್ ಅಪ್. ಲೈಟ್ ಮೂಮೆಂಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಕೂಡ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಕಾಣಿಸ್ತಾ ಇದೆಯಲ್ಲ ಲಾಸ್ಟ್, ಆ ಲಾಸ್ಟಿಂದ ನಾವು ನೋಡ್ಕೊಂಡಿದ್ದೀವಿ. ಆ ಎಂಟ್ರಿಯಿಂದ ಏನು ಕಾಣಿಸ್ತಾ ಇದೆ ಅಲ್ಲಿಂದ ನಾವು ನೋಡ್ಕೊಂಡು ಬಂದಿರೋದು. ಇಲ್ಲಿ ಕೂಡ ಧರ್ಮ ದರ್ಶನದಿದೆ. ಆ ಕಡೆ ಕಾಣಿಸ್ತಾ ಇದೆ ಧರ್ಮ ದರ್ಶನದಿದೆ. ಎಲ್ಲ ಮೊಬೈಲ್ ಕೊಡುವಂಥ ಇದು ಮೊಬೈಲ್ ಕೌಂಟರು ಮತ್ತು ಲಗೇಜ್ ಕೌಂಟರ್ ಇದಾಗಿರುತ್ತೆ. ಸೊ ಇಲ್ಲಿ ನಾವು ಮೊಬೈಲೆಲ್ಲ ಈ ಕಡೆ ಕೊಟ್ಬಿಟ್ಟು ಮತ್ತು ಇದು ನಾವು ಅಲ್ಲಿಗೆ ಎಂಟ್ರಿ ಆಗೋದಕ್ಕೆ ಹಾಲ್ಗೆ ಹೋಗ್ತೀವಲ್ಲ ಆ ಒಂದು ನಾನಿಲ್ಲಿ ಮೊಬೈಲನ್ನು ಡೆಪಾಸಿಟ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಇವರು ಅದೇ ಎಂಟ್ರಿ ಆಗ್ತಾರಲ್ಲ ಆ ಒಂದು ಪ್ಲೇಸಿಗೆ ಮಕ್ಕಳನ್ನ ಮತ್ತು ಇವರನ್ನ ಕರ್ಕೊಂಡು ಹೋಗಿದ್ದಾರೆ. ನಾನು ಇಲ್ಲಿ ಮೊಬೈಲ್ ಡೆಪಾಸಿಟ್ ಮಾಡೋಣ ಅಂತ ಹೇಳಿ ನಾನು ಕ್ಯೂಟಾ ಇವರು. ಹಲೋ ನಿಜ ಇವತ್ತಿನಷ್ಟು ರಶ್ ಅಂತೂ ನಾನು ಯಾವತ್ತೂ ನೋಡಿರಲಿಲ್ಲ. ತುಂಬ ಅಂತಂದರೆ ತುಂಬಾ ರಶ್ ಇತ್ತು ಇವತ್ತು.
ಸೊ ಇಷ್ಟು ರಶ್ನ ನಾನು ಇಷ್ಟು ವರ್ಷಗಳಲ್ಲಿ ಗೊತ್ತೇ ಇಲ್ಲ ಅಂತ ಅಂದ್ಕೊಳ್ಳಿ. ಅಷ್ಟು ರಶ್ಶು, ಅಷ್ಟು ಒಂಥರ ಸಫೋಕೇಶನ್ ಆಗೋ ಥರ ಆಗೋಯ್ತು. ಮತ್ತು ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಅಷ್ಟೆಲ್ಲ ಇದ್ದಿದ್ರೂ ಕೂಡ ಕೊನೆಗೆ ದರ್ಶನ ಆದಂಥ ಟೈಮಲ್ಲಿ ಸಖತ್ ಏನೋ ಒಂಥರ ತುಂಬ ಖುಷಿ ಅಂತ ಅನಿಸುತ್ತೆ. ಎಷ್ಟೇ ಕಷ್ಟಪಟ್ಟು ಎಷ್ಟು ಅವರ್ ನಾವು ಕೂತಿದ್ದು ಬಂದಂಥ ಟೈಮಲ್ಲಿ ನಿಜ ತುಂಬಾ ಖುಷಿ ಅಂತ ಅನಿಸುತ್ತೆ. ಇಲ್ಲಿ ಯಾವಾಗಲೂ ಯೂಶ್ವಲಿ 2 ಅವರ್ಸ್ಗೆಲ್ಲ ಆಗೋಗ್ತಾಯಿತ್ತು ದರ್ಶನ. ಸೊ ಇವತ್ತು ಈ ಸಾರಿನೇ ನಮಗೆ ಫಸ್ಟ್ ಟೈಮು ಎಷ್ಟೊಂದು ನಾವು 5:30ಗೆ ದರ್ಶನಕ್ಕೆ ಹೋಗಿ ನಿಂತ್ಕೊಂಡಿದ್ದಕ್ಕೆ ನಮಗೆ ದರ್ಶನ ಆಗಿದ್ದೇನೆ 9:30 ಆಯಿತು. ಸೊ ಅಲ್ಲಿವರೆಗೂ ಕೂಡ ತುಂಬಾ ರಶ್ ಇತ್ತು. ಜನಗಳು ಇಲ್ಲಿಲ್ಲೇ ಹೀಗೆ ಹೆಂಗೆ ಮಲ್ಕೋತಾರೆ ಅಂತಂದರೆ ಅಲ್ಲೇ ಇರೋ ಜಾಗದಲ್ಲೇನೆ ಅವರು ಅಡ್ಜಸ್ಟ್ ಮಾಡಿಕೊಂಡು ಅಲ್ಲೇ ಮಲ್ಕೊಳ್ಳುವಂಥ ಒಂದು ಇದನ್ನು ಮಾಡ್ತಾರೆ. ಪಾಪ ಅನಿಸುತ್ತೆ, ಬಟ್ ದೇವ್ರ ಸನ್ನಿಧಿ ಮುಂದೆ ಮಲ್ಕೊಳ್ಳೋವಂಥ ಒಂದು ಇದಿರುತ್ತಲ್ಲ. ಸೊ ಎಷ್ಟೊತ್ತು ಆದ್ರೂ ಕೂಡ ಇನ್ನೂ ಜನಗಳು ಹೋಗ್ತಾನೇ ಇದ್ದಾರೆ ನೋಡಿ. ನೀವು ನೋಡ್ಬೋದು ಇವಾಗ ಆಲ್ರೆಡಿ 11:15 ಆಗ್ತಾಯಿದೆ, 11:15. ಅಲ್ಲೂ ಅಷ್ಟು ಜನ ನಿಂತಿದ್ದಾರೆ ನೋಡಿ. ಎಷ್ಟು ಜನ ಇದ್ದಾರೆ, ಮೇಲ್ಗಡೆ ಸ್ಟೆಪ್ಪಲ್ಲೂ ಅಷ್ಟು ಜನ ಇದ್ದಾರೆ, ಕೆಳಗಡೆ ಸ್ಟೆಪ್ಪಲ್ಲೂ ಅಷ್ಟು ಜನ ಇದ್ದಾರೆ. ಸೊ ಹಾಗೆ ಇಲ್ಲೂ ಕೂಡ ಹೋಗ್ತಿದ್ದಾರೆ. ಇವರೆಲ್ಲ ಧರ್ಮದರ್ಶನದವರು, ಹಾಗೆಯೇ ಸ್ಪೆಷಲ್ ಎಂಟ್ರಿ ಅವರು ಕೂಡ ಇಲ್ಲಿ ಇರ್ತಾರೆ. ಮೊಬೈಲ್ ಸಿಗೋದೆ ಲೇಟ್ ಆಗೋಯಿತು. ಇಲ್ಲ ಅಂತಂದಿದ್ರೆ ನಾವು ಅನ್ನಪ್ರಸಾದಕ್ಕೆ ಹೋದಾಗ್ಲೂ ವಿಡಿಯೋ ಮಾಡ್ಬೋದಾಗಿತ್ತು. ಬಟ್ ಆದರೆ ನಮಗೆ ಅನ್ನಪ್ರಸಾದಕ್ಕೆ ಹೋದಾಗ ನನ್ನ ಹತ್ರ ಮೊಬೈಲೇ ಇರಲಿಲ್ಲ. ಸೊ ಮೊಬೈಲ್ನ ಆಮೇಲೆ ನಾವು ಬಂದು ಇಸ್ಕೊಂಡಿದ್ದು. ನಾವು ಬಂದಿದ್ದು ಈ ಕಡೆಯಿಂದಲೇ. ಇದು ಸುಪತಮ್ಮ ಅಂತ ಹೇಳಿಬಿಟ್ಟು. ಸೊ ಈ ಕಡೆಯಿಂದ ನಾವು ಎಂಟ್ರಿ ತೊಗೊಂಡ್ವಿ. ಅಲ್ಲಿ ಹೋಗ್ತಿದ್ದಾರಲ್ಲ ಜನಗಳು ಸಿಂಗಲ್ ಲೈನಲ್ಲಿ, ಆ ಕಡೆಯಿಂದ. ಈ ಕಡೆ ದೇವಸ್ಥಾನದ ಅಕ್ಕಪಕ್ಕ ಆಲ್ರೆಡಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾವು ಬಂದು ಲೈನಿಗೆ ಜಾಯ್ನ್ ಆಗಿದ್ದೆ 5:30 ಆಗಿತ್ತು. ಸೊ 5:30ಇಂದ 9:30 4 ಅವರ್ ನಮಗೆ ಒಂದು ಕಡೆ 2 ಹಾಲಲ್ಲಿ ಕೂರಿಸಿದ್ರು. ಮತ್ತು ಇನ್ನೊಂದು ಕಡೆ ಅಲ್ಲಿಂದ ಬಿಟ್ಟ ಮೇಲೆ ಸ್ವಲ್ಪ ರಶ್ ಆಗಿ ಎಲ್ಲ ಮಿಕ್ಸ್ ಆಗಿ ನಾವು ಹೋಗಿದ್ವಲ್ಲ. ಸೊ ಹಾಗಾಗಿ 4 ಅವರ್ಸ್ ಅಂತೂ ತಗೊಂಡು. ಪಾಪ ನಮ್ಮ ಮಕ್ಕಳು ಚಳಿ ಆಗ್ಬಿಟ್ಟಿದೆ ಅವ್ರಿಗೆ, ಅದನ್ನು ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅಂದ್ಕೊಂಡೆ ಆ್ಯಕ್ಚುಲಿ ಇವತ್ತು ನಾಳೆಗೆ ಶನಿವಾರ ಶಿವರಾತ್ರಿ ಹಬ್ಬ ಇರೋದ್ರಿಂದ ಇವತ್ತು ಸ್ವಲ್ಪ ಅಷ್ಟೊಂದು ರಶ್ ಇರೋಲ್ಲ ಅಂತಲೇ ನಾನು ಫೀಲ್ ಮಾಡಿದ್ದು. ಬಟ್ ಆದರೆ ಇಷ್ಟೊಂದು ಬ್ರಹ್ಮೋತ್ಸವ ಏನೋ ಇದೆ ನಾಳೆ. ಸೊ ನಾಳೆಗೆ ಅದೇನು ರಶ್ ಆಗುತ್ತೋ ಗೊತ್ತಿಲ್ಲ. ಇವತ್ತೇ ಎಷ್ಟು ರಶ್ ಅಂದರೆ ಹೋಗುವಾಗಲೂ ಸಖತ್ತು ತಳ್ಳಾಡ್ಕೊಂಡೇ ಹೋದರು, ಮತ್ತು ಬರುವಾಗಲಂತೂ ಇನ್ನೂ ಸಫೋಕೇಶನ್ ಆಗೋಯಿತು. ಮಕ್ಕಳನ್ನ ನಾವು ಕೇರ್ ಮಾಡೋದೇ ಸಖತ್ತು ಕಷ್ಟ ಆಯಿತು. ಅಷ್ಟೊಂದು ರಶ್ ಇದ್ದರು. ರಶ್ಶು ಜೊತೆಗೆ ಒಂದು ಸಣ್ಣ ಮಕ್ಕಳನ್ನ ನಾವು ಕ್ಯಾರಿ ಮಾಡೋದಿದೆಯಲ್ಲ, ಅದಂತೂ ತುಂಬ ಕಷ್ಟ ಆಗುತ್ತೆ. ಆ ರಶ್ಶಲ್ಲಿ ನಮಗೆ ಸೆಕೆ ಆಗ್ತಾ ಇರುತ್ತೆ, ಸೆಕೆ ಮತ್ತು ಉಸಿರಾಡೋ ಗಾಳಿ ಸಿಗ್ತಾ ಇರೋಲ್ಲ. ಸೊ ನಾವು ಕೇರ್ ಮಾಡ್ಕೊಳ್ಳೋದೇ ಕಷ್ಟ ಆಗಿರುತ್ತೆ. ಇನ್ನು ಆ ಟೈಮಲ್ಲಿ ಸಣ್ಣ ಮಕ್ಕಳನ್ನ ಕೇರ್ ಮಾಡೋದು ತುಂಬಾ ಕಷ್ಟ. ಶಿವರಾತ್ರಿ ಹಬ್ಬ ಇದೆಯಲ್ಲ ಅಂತ ಅಂದ್ಕೊಂಡು ನಾನು ನಾಳೆಗೆ ಫ್ರೀ ಇರುತ್ತೆ ಅಂತ ಅಂದ್ಕೊಂಡಲ್ಲ, ಅದು ರಾಂಗ್ ಆಯಿತು. ಆ್ಯಕ್ಚುಲಿ ತಿಮ್ಮಪ್ಪಂಗೆ ಯಾವತ್ತೂ ರಶ್ಶೇ ಇರುತ್ತೆ. ಯಾವತ್ತೂ ಅವ್ರ ದರ್ಶನ ಮಾಡಬೇಕು ಅಂತ, ಅವ್ರು ಯಾವತ್ತೂ ದರ್ಶನ ಕೊಡಬೇಕು ಅಂತ ಅಂದ್ಕೊತಾರೆ. ಅವ್ರು ಮಾತ್ರ ಖಂಡಿತವಾಗ್ಲೂ ಅವ್ರು ಮಾತ್ರ ಸಾಧ್ಯ ಆಗಿರುತ್ತೆ. ಇಲ್ಲ ಅಂತಂದರೆ ಎಲ್ರಿಗೂ ದೇವ್ರ ಹಣೆಗೂ ದರ್ಶನ ಅಂತೂ ಸಿಗಲ್ಲ. ನಮಗೇನು ಕೂಡ ಹಾಗೇ. ಸೊ ಇವತ್ತು ನಿಜ ಒಂದು ಏನು ಫೀಲ್ ಆಯಿತು ಅಂತ ಹೇಳಿದ್ರೆ, ನಾವು ಇವತ್ತು ಅಷ್ಟೊತ್ತುವರೆಗೂ ಕೂತಿದ್ದು 4 ಅವರ್ಸ್ 2 ಅವರ್ಸ್ ಮೇಂಟೈನ್ ಮಾಡಿದೆ ಕಷ್ಟ ಮಕ್ಕಳನ್ನ. ಇನ್ನು 4 ಅವರ್ಸ್ ಬಂದಿದ್ದ ತಕ್ಷಣ ಸೊ ನಮಗೆ ಒಂದು 10-15 ಮಿನಿಟ್ಸಲ್ಲಿ ದರ್ಶನ ಆಗಿದ ತಕ್ಷಣ ನಿಜ ತುಂಬ ಒಂದು ಅದ್ಭುತ ಅಂತ ಅನಿಸ್ತು. ಅಷ್ಟು ಚೆನ್ನಾಗಿ ದರ್ಶನ ಆಯಿತು ನಮಗೆ. ಸುಂಡ ಹೆಂಗಾಯಿತು ದರ್ಶನ? ಹಾಂ, ದರ್ಶನ ಚೆನ್ನಾಗಿತ್ತು. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ದರ್ಶನ. ಸೊ
ರಶ್ ಇತ್ತು. ಬಟ್ ಅದೆಷ್ಟೇ ರಶ್ಶು ಅದೆಷ್ಟೇ ಇದು ಹಾಕಿ ಪಾಪ ಗಂಡಸರು ಬಂದರೆ ಇದೇ ಕತೆ. ಪಾಪ ನನ್ನನ್ನು ಮಕ್ಕಳನ್ನ ಕೇರ್ ಮಾಡೋದೇ ಆಯಿತು. ನಾವೊಬ್ಬರೇ ಅಂತಲ್ಲ, ಎಲ್ಲರೂ ಅಷ್ಟೇ, ಅಷ್ಟು ಜನಗಳಲ್ಲೂ ಕೇರ್ ಮಾಡೋದೇ ಆಗ್ತಾಯಿತ್ತು. ಪಾಪ ನಿಜ ದರ್ಶನ ಮಾತ್ರ ತುಂಬಾ ಸೂಪರ್ ಆಯಿತು. ಅದನ್ನು ನಾವು ಮಾತಲ್ಲಿ ಹೇಳೋಕ್ಕಾಗಲ್ಲ. ಒಂದು ಕಣ್ಣು ಮುಚ್ಚಿದ್ರೆ ಸಾಕು ದೇವರ ಒಂದು ಪ್ರತಿರೂಪ. ಇವತ್ತೆಲ್ಲ ಬರುತ್ತೆ, ಇನ್ನೊಂದು 2 ದಿವಸ ಹೋದ್ರೆ ನೆನೆಸ್ಕೊಂಡ್ರೂ ಕಾಣಿಸೋದೇ ಇಲ್ಲ ದೇವರು. ಏನು ಅಂತ ಗೊತ್ತಿಲ್ಲ, ಎಲ್ರಿಗೂ ಅದೇ ಫೀಲ್ ಆಗುತ್ತಾ ಏನು ಅಂತ ಗೊತ್ತಿಲ್ಲ. ಬಟ್ ನಿಮ್ಮಪ್ಪನ ದರ್ಶನ ಮಾತ್ರ ಬ್ಯೂಟಿಫುಲ್ ಆಗಾಯಿತು. ಅದು ಶನಿವಾರ ಸಿಕ್ಕಿರೋದು ಇನ್ನೂ ತುಂಬ ಖುಷಿ ನಮಗೆ. ಯಾವತ್ತೂ ಶನಿವಾರ ನಾವು ದರ್ಶನ ಮಾಡೇ ಇರಲಿಲ್ಲ. ಈ ಶನಿವಾರ ಸಿಕ್ಕಿದ್ದು ತುಂಬ ಅಂತಂದರೆ ತುಂಬ ಮೆಮೊರೇಬಲ್ ಆಗಿರುತ್ತೆ ನಮಗೆ. ಯಾರಾದ್ರೂ ಮಕ್ಕಳನ್ನ ಕರ್ಕೊಂಡು ಹೋಗುವಂಥವ್ರು ಅಥವಾ ಎಲ್ಲಾದರೂ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಳ್ಳೋರು ಮಕ್ಕಳುಗಳಿದ್ದಾಗ ಅವರು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಶನಿವಾರ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಬೇರೆ ಡೇಸಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಮಕ್ಕಳುಗಳಲ್ಲ, ಸ್ವಲ್ಪ ಏನು ಮಾಡೋದು ಕಷ್ಟ ಆಗುತ್ತೆ. ಸ್ವಲ್ಪ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ ಅವ್ರಿಗೆ ಕಷ್ಟ ಅಂತ ಅನ್ನಿಸ್ಬೋದು. 4 hours 2 hours ಅವ್ರ ಕೈಲೆಲ್ಲ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಶನಿವಾರನ ನೋಡಿಕೊಂಡು ಇಲ್ಲ ಸ್ಪೆಷಲ್ ಡೇಸ್ಗಳನ್ನು ನೋಡಿಕೊಂಡು ತಿಮ್ಮಪ್ಪನ ದರ್ಶನಕ್ಕೆ ಬನ್ನಿ ದಯವಿಟ್ಟು. ಮಕ್ಕಳಿರೋರಂತೂ ತುಂಬ ಜಾಗರೂಕತೆಯಾಗಿ ಬನ್ನಿ ಅಂತ ಹೇಳ್ಬೋದು. ಬಿಕಾಸ್ ನಾವು ಕೂಡ ಸ್ವಲ್ಪ ಕಷ್ಟ ಆಯ್ತು ಇವತ್ತು. ಸೊ ಅದಕ್ಕೋಸ್ಕರ ಬಟ್ ದರ್ಶನ ಸೂಪರ್. ಬಟ್ ಮಕ್ಕಳನ್ನ ಕೇರ್ ಮಾಡೋದು, ಸೊ ನಾವು ಕೇರ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಯಿತು. ಸೊ ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಸ್ಪೆಷಲ್ ಎಂಟ್ರೀಸ್ಗಳನ್ನು ತೊಗೊಂಡು ಆದಷ್ಟು ಬೇಗ ಬಂದು ದರ್ಶನವನ್ನು ಮಾಡಿ. ಸೊ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 11:30 ಆಗಿದೆ. ಸೊ ನೆಕ್ಸ್ಟು ವಿಡಿಯೋದಲ್ಲಿ ನಾನು ನೆಕ್ಸ್ಟು ಎಲ್ಲಿ ಹೋಗ್ತೀನಿ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪಾರ್ಕಿಂಗ್ ಹತ್ರ ಬಂದಿದ್ದೀವಿ ನಾವಿವಾಗ. ಇಲ್ಲಿಂದ ಇವಾಗ ಹೊರಡಬೇಕು. ಇಲ್ಲ ಅಂತಂದರೆ 12 o'clock ಇಲ್ಲಿ ಕೆಳಗಡೆಗೆ ಬಿಡಲ್ವಂತೆ, ಅಂದರೆ ತಿರುಪತಿಗೆ ಹೋಗೋದಕ್ಕೆ ಬಿಡೋದಿಲ್ವಂತೆ ತಿರುಮಲದಿಂದ, ಅಂದರೆ ಫಾರೆಸ್ಟ್ ಏರಿಯಾ ಇರೋದ್ರಿಂದ. ಸೊ ಹಾಗಾಗಿ ನಾವು ಅಷ್ಟರೊಳಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಟೈಮ್ ಆಲ್ರೆಡಿ 11:30 ಆಗ್ತಾಯಿದೆ ಇವಾಗ. ಸೊ ನಾವು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಾವು ತಿರುಪತಿಗೆ ಕೆಳಗಡೆ ಹೋಗ್ಬಿಟ್ಟು ನಂತರ ನೋಡಬೇಕು ರೂಮ್ ವ್ಯವಸ್ಥೆ ಏನಾಗುತ್ತೆ ಏನು ಅಂತ ಇನ್ನೂ ಗೊತ್ತಿಲ್ಲ. ನಮ್ಮ ಇನ್ನೂ ಚಿಕ್ಕ ಪ್ರಾಣಿಗಳು ಇಲ್ಲಿದ್ದಾವೆ, ಏನು ಕಾಣಿಸ್ತಾ ಇಲ್ಲ ಅವು. ನಾವು ಅಷ್ಟೊತ್ತಲ್ಲಿ ಹೊರಟ್ರೂ ಕೂಡ ಇನ್ನು ಅಂಗಡಿಗಳೆಲ್ಲ ಶಾಪ್ಸ್ಗಳೆಲ್ಲ ಹಂಗೆ ಓಪನ್ ಇತ್ತು. ತುಂಬ ಜನಗಳು ತಿರುಗಾಡ್ತಾಯಿದ್ರು. ಕೆಲವೊಬ್ಬರು ಮಲ್ಕೊಳ್ಳೋರಷ್ಟು ಮಲ್ಕೊಂಡಿದ್ರು. ಅಲ್ಲೂ ಕೂಡ ದೇವಸ್ಥಾನದ ಆವರಣದಲ್ಲಿ ಏನು ಮಲ್ಕೊಂಡಿದ್ರು ಅಲ್ಲೂ ಅಷ್ಟು ಜನಗಳಿದ್ರು. ಸೊ ತಿರುಗಾಡುವಂಥವ್ರು ಮತ್ತು ಬರ್ತಾ ಇರುವಂಥವ್ರು ಹೋಗ್ತಾ ಇರೋದು ತುಂಬ ಜನ, ಲಕ್ಷಾಂತರ ಜನಗಳು ಬರ್ತಾರೆ. ಲಕ್ಷಾಂತರ ಜನಗಳಿಗೆ ದಿನ ಊಟದ ವ್ಯವಸ್ಥೆ ಇರುತ್ತೆ. ನಿಜವಾಗ್ಲೂ ತಿರುಪತಿ ಅಂತೂ ದೇವರಾಣೆಗೂ ಒಂದು ದೇವ್ರ ದರ್ಶನ ಆಗಿರ್ಬೋದು ಇದಾಗಿರ್ಬೋದು ಅಷ್ಟು ಈಸಿಯಾಗಂತೂ ಸಿಗಲ್ಲ. ಯಾರಿಗೆ ಸಿಗಬೇಕು ಅಂತಿರುತ್ತೆ ಅವ್ರಿಗೆ ಮಾತ್ರ ಸಿಗುವಂಥದ್ದು. ಅಷ್ಟು ರಶ್ ಇತ್ತು. ರಶಲ್ಲಿ ಹೋಗಿ ನಾವು ದರ್ಶನ ಆಗಿ ಈಚೆ ಕಡೆ ಬರುವಾಗ ತುಂಬ ಸಫೋಕೇಷನ್ಸ್ ಆಯಿತು. ಮಕ್ಳುಗಳಿದ್ದಾಗ ಅವ್ರನ್ನ ಕೇರ್ ಮಾಡೋದು ಸ್ವಲ್ಪ ಕಷ್ಟ ಆಗಿಬಿಡ್ತು. ಕೆಲವೊಂದು ಟೈಮ್ ಅಳಕ್ಕೆ ಶುರು ಮಾಡ್ಕೊಂಡ್ಬಿಟ್ರು, ಈ ಥರದ್ದೆಲ್ಲ ಆಯಿತು. ಬಟ್ ಎಷ್ಟೇ ಏನೇ ಸರ್ಕಸ್ ಆದ್ರೂ ಕೂಡ ಬಟ್ ಆ ದರ್ಶನ ಮಾಡ್ತೀವಿ ನೋಡಿ, ನೋಡ್ಕೊಂಡು ಈಚೆ ಕಡೆ ಬಂದಂಥ ಆ ಒಂದು ವೈಬ್ರೇಷನ್ ಇದೆಯಲ್ಲ, ಏನೋ ಒಂದು ಸಾರ್ಥಕತೆ, ಏನೋ ಒಂದು ಗುಡ್ ವೈಬ್ರೇಷನ್ನು, ದೇವ್ರು ನಮ್ಮ ಕಡೆ ಇದ್ದಾನೆ ಅನ್ನುವಂಥ ಆ ಒಂದು ಸ್ಟ್ರೆಂತ್, ಅದನ್ನು ಹೇಳೋಕ್ಕಾಗಲ್ಲ. ಅಷ್ಟು ಅದ್ಭುತವಾದ ವೈಬ್ರೇಷನ್ ಇರುತ್ತೆ. ಎಲ್ರಿಗೂ ಇದೇ ಥರ ಆಗುತ್ತಾ? ಜಸ್ಟ್ ಕಮೆಂಟ್ ಮಾಡಿ ಯಾರಾದ್ರೂ ಈ ಥರ ಏನಾದರೂ ನಿಮಗೂ ಅದೇ ಥರ ವೈಬ್ರೇಷನ್ಸ್ ಆಗಿದ್ದರೆ. ದೇವಸ್ಥಾನದಲ್ಲಿ ಅಷ್ಟು ಅದ್ಭುತವಾದಂಥ, ಏಕೆಂದರೆ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡ್ತಿರ್ತಾರೆ, ಒಳ್ಳೆಯ ವೈಬ್ಸ್ ಇರುತ್ತೆ, ಎಲ್ಲ ಪಾಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ ನಮಗೂ ಕೂಡ ಆ ದೇವರ ಶಕ್ತಿ, ಆ ದೇವರ ಒಂದು ಏನಿದೆ ನಮಗೆ ಅದು ನಮಗೂ ಕೂಡ ಸಿಗುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ಎಷ್ಟೊಂದು ಜನಗಳು ಇನ್ನೂ ನಡ್ಕೊಂಡು ಹೋಗ್ತಿದ್ದಾರೆ. ಇನ್ನೇ ನಿಯರ್ಲಿ 11:45 ಆಗ್ತಾಯಿದೆ. ಇನ್ನು ನಡ್ಕೊಂಡು ಹೋಗ್ತಾನೇ ಇದ್ದಾರೆ. ಸೊ 12ಗೆ ಲಾಸ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ವೆಹಿಕಲ್ಸ್ ತಿರ್ಗಾಡೋದಂತೂ 12 o'clockಗೆ ಕಂಪಲ್ಸರಿ ಕ್ಲೋಸ್ ಮಾಡ್ತಾರಂತೆ. ಹಾಗಾಗಿ ಅಷ್ಟರೊಳಗಡೆ ನಾವು ತಿರುಮಲನ ಬಿಡಬೇಕು ಅಂತ ಹೇಳ್ಬಿಟ್ಟು ತಿರುಪತಿ ಕಡೆ ಕೊಡ್ತಾ ಇದ್ವಿ. ತಿರುಪತಿ ಬರುವಂಥ ರೋಡಲ್ಲಿ ವ್ಯೂಸ್ ಆ ಥರ ಕಾಣಿಸುತ್ತೆ ನಮಗೆ. ಏನು ಸಕ್ಕತ್ತು ಒಂಥರ ಈ ಲೈಟಿಂಗ್ಸ್ದೆಲ್ಲ ಇರುತ್ತಲ್ಲ, ಸೊ ಆ ಥರ ತುಂಬ ಚೆನ್ನಾಗಿ ಒಳ್ಳೆ ವ್ಯೂಸ್ ಕಾಣಿಸುತ್ತೆ ಆ ಒಂದು ಪ್ಲೇಸಲ್ಲಿ ನಾವು ನೋಡಿದಾಗ. ಫೈನಲಿ ಹೇಳಬೇಕು ಅಂತಂದರೆ ನಮಗೆ ಒಳ್ಳೆ ದರ್ಶನ ಆಯಿತು, ಬ್ಲೆಸ್ಡ್.
ದೇವ್ರು ನಮ್ಗೆ ಆಶೀರ್ವದಿಸಿದ್ದಾರೆ, ಎಲ್ರಿಗೂ ಆಶೀರ್ವದಿಸಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಶುಭ ದಿನ, ಎಲ್ರಿಗೂ ಒಳ್ಳೆಯದಾಗಲಿ.